ಹಾಯ್ ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಸುಲಭವಾಗಿ ರುಚಿಯಾಗಿ ಒಂದು ಸ್ವೀಟ್ ಮಾಡೋದು ಹೇಳ್ಕೊಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ 2 ಕಪ್ ಮೈದಾ ತಗೊತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡಲಿರ ಪೂರ್ತಿ ನೋಡಿ ಫ್ರೆಂಡ್ಸ್. ಯಾವುದೇ ಸಿಹಿ ಪದಾರ್ಥ ಮಾಡುವಾಗ ಸ್ವಲ್ಪ ಉಪ್ಪು ಹಾಕೊಂಡು ಮಾಡಿದ್ರೆ ರುಚಿ ಹೆಚ್ಚಾಗುತ್ತದೆ. ಸ್ವಲ್ಪ ಬೇಕಿಂಗ್ ಸೋಡಾ ಹಾಕೋಬೇಕು. 2 ಸ್ಪೂನ್ ತುಪ್ಪ ಹಾಕೊಂಡು ಕಲ್ಸ್ಕೊಳ್ಳೋಣ. ಇವಾಗ ಸ್ವಲ್ಪನೇ ನೀರು ಹಾಕೊಂಡು ಕಲ್ಸ್ಕೋಬೇಕು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗೆ ಕಲ್ಸ್ಕೋಬೇಕು ಈ ಹಿಟ್ಟನ್ನ. ಈ ಹಿಟ್ಟು ಕಲಸಿ ರೆಡಿ ಆಗಿದೆ. ಇವಾಗ ಮುಚ್ಚಿಡೋಣ. 20 ನಿಮಿಷ ಮುಚ್ಚಿಡ್ಬೇಕು. ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಇವಾಗ 1 ಕಪ್ ಸಕ್ಕರೆ, 1 ಕಪ್ ನೀರು 2 ಹಾಕಿ ಸ್ಪೂನಲ್ಲಿ ಚೆನ್ನಾಗಿ ತಿರುಗಿಸ್ಕೊಡ್ಬೇಕು. ಸಕ್ಕರೆ ಕರಗಿದ್ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು. ಹತ್ತು ನಿಮಿಷ ಕುದ್ದಿದಾದ್ಮೇಲೆ ಎಳೆಪಾಕ ಬಂದಿದೆ ಇಲ್ಲ ನೋಡ್ಕೋಬೇಕು. ಒಂದೆಳೆ ಪಾಕ ಬಂದಿದೆ. ಇವಾಗ 4 ಏಲಕ್ಕಿ ಕುಟ್ಕೊಂಡಿದ್ದೆ, ಅದನ್ನ ಹಾಕ್ತಾ ಇದ್ದೀನಿ. ಇವಾಗ ಮುಚ್ಚಿಡ್ಬೇಕು ಇದನ್ನ. ಇವಾಗ ಆಗಿದೆ. ಇವಾಗ ಮೈದಾ ಹಿಟ್ಟು ಕಲಸಿ 20 ನಿಮಿಷ ಆಗಿದೆ. ಚೆನ್ನಾಗಿ ಬಂದಿದೆ ಹಿಟ್ಟು. 1-2 ನಿಮಿಷ ನಾದ್ಕೊಳ್ಳೋಣ. ಈ ಹಿಟ್ಟನ್ನ 2 ಉಂಡೆ ಆಗಿ ಮಾಡ್ಕೊಳ್ಳೋಣ. ಇದನ್ನ ಚಪಾತಿ ತರ ಲಟ್ಟಿಸ್ಕೋಬೇಕು. ಸ್ವಲ್ಪ ಮೈದಾ ಹಿಟ್ಟು ಹಾಕೊಂಡಿದ್ದೀನಿ. ಜಾಸ್ತಿ ತೆಳ್ಳಗೂ ಉತ್ಕೋಬಾರ್ದು, ಜಾಸ್ತಿ ದಪ್ಪನೂ ಉತ್ಕೋಬಾರ್ದು. ಈ ತರ ಲಟ್ಟಿಸ್ಕೋಬೇಕು. ಆಗಿದೆ. ಇವಾಗ 1 ಸ್ಪೂನ್ ಎಣ್ಣೆ ಹಾಕಿ ಸೋರ್ಕೋಬೇಕು. ಮೈದಾ ಹಿಟ್ಟು ಸ್ವಲ್ಪ ಹಾಕೊಂಡು ಸೋರ್ಕೊಳ್ಬೇಕು. ಇವಾಗ ಈ ತರ ರೋಲ್ ಮಾಡ್ಕೋಬೇಕು. ನಿಧಾನಕ್ಕೆ ಸ್ವಲ್ಪನೇ ರೋಲ್ ಮಾಡ್ಕೊಂಡ್ ಬರ್ಬೇಕು. ನಿಧಾನಕ್ಕೆ ಮಾಡ್ಕೋಬೇಕು ರೋಲ್. ಅದು ಬಿಟ್ಕೊಂಬಾರ್ದು, ಸ್ವಲ್ಪ ಟೈಟಾಗಿ ಮಾಡಬೇಕು. ಈ ಸ್ವೀಟ್ ತುಂಬಾ ಚೆನ್ನಾಗಿರುತ್ತೆ. ಚಾಕುಯಿಂದ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಈ ಸ್ವೀಟು ಲೇಯರ್ ಬರ್ಬೇಕಾದ್ರೆ ಈ ತರ ಮಾಡಿದ್ರೆ ಬರೋದು. ಈ ತರ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ಲೇಯರ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ. ಸ್ಟವ್ ಮೇಲೆ ಎಣ್ಣೆ ಇಟ್ಟಿದ್ದೀನಿ, ಕಾದಿದೆ. ಇವಾಗ ಒಂದೊಂದೇ ಹಾಕೊಳ್ಳೋಣ. ಸ್ಟವ್ನ ಜೋರಾಗೂ ಇಟ್ಕೋಬಾರ್ದು, ಕಮ್ಮಿನೂ ಇಟ್ಕೋಬಾರ್ದು, ಮೀಡಿಯಂ ಉರಿಯಲ್ಲಿರ್ಬೇಕು. ಸೆಡೆಯಲ್ಲಿ ತಿರುಗಿಕೊಡ್ತಾ ಇರಬೇಕು. ಆಗಿದೆ. ಇವಾಗ ಬೆಂದಿದೆ. ಸಕ್ಕರೆ ಪಾಕ ಬಿಸಿ ಇರಬೇಕು. ಅದಕ್ಕೆ ಹಾಕೋಣ. ಇವಾಗ ಟಿಶ್ಯೂ ಮೇಲೆ ಹಾಕೊಂಡು 1 ನಿಮಿಷ ಆದ್ಮೇಲೆ ಸಕ್ಕರೆ ಪಾಕಕ್ಕೆ ಹಾಕ್ಬೇಕು. ಸಕ್ಕರೆ ಪಾಕಕ್ಕೆ ಹಾಕೋಣ. ಇವಾಗ ಸಕ್ಕರೆ ಪಾಕ ಬಿಸಿ ಬಿಸಿ ಇರಬೇಕು. ಬಿಸಿ ಇಲ್ಲ ಅಂದ್ರೆ ಸ್ವಲ್ಪ ಬಿಸಿ ಮಾಡಿಕೊಂಡು ಆಮೇಲೆ ಹಾಕ್ಬೇಕು. ಸಕ್ಕರೆ ಪಾಕ ಇದ್ರ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಮುಳುಗಿಸ್ಬೇಕು. 1-2 ನಿಮಿಷ ಆಗಿದೆ. ಇವಾಗ ತೆಗಿಯೋಣ. ಇದು ಎಷ್ಟು ಚೆನ್ನಾಗಿ ಬಂದಿದೆ ಸ್ವೀಟು, ಲೇಯರ್ ಆಗಿ. ಧನ್ಯವಾದಗಳು ವೀಕ್ಷಕರೇ. ಈ ರೆಸಿಪಿ ಹೇಗೆ ಬಂತು ಅಂತ ಒಂದ್ಸರಿ ಟ್ರೈ ಮಾಡಿ ನೋಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ.